ಸಡನ್ ಆಗಿ 3 ಜನ ಬಂದ್ರು, ಅಣ್ಣ ಅಂತ ಜೋರಾಗಿ ಕಿರ್ಸ್ಬಿಟ್ರು. ನಾನು ನಿನ್ ಫ್ಯಾನ್ ಅಣ್ಣ. ನಮ್ದು ಚಕ್ರವರ್ತಿ ವಂಶ, ನಮ್ಗೆ ಕೊಟ್ಟು ಗೊತ್ತೇ ವಿನಃ ಈಸ್ಕೊಂಡ್ ಗೊತ್ತಿಲ್ಲ. ಒಂದ್ ಫಿಲಮ್ ಅಲ್ಲೇ 100 ಕೋಟಿ ತೆಗಿತ. ಅವಕಾಶಗಳು ಬಂದಾಗ ಉಪಯೋಗಿಸ್ಕೋಬೇಕು. ಈಗ ಜೈ ಅವರಿದ್ದಾರೆ ನಮ್ ಜೊತೆ, ಬನ್ನಿ ಜೈ ಅವ್ರ ಹತ್ರ ಒಂದ್ ಸ್ವಲ್ಪ ಮಾತಾಡೋಣ. ಎಲೆಕ್ಷನ್ ಬೇರೆ ಸೋತಿದ್ದಾರೆ, ಎಷ್ಟು ದುಃಖ ಇದೆ, ಹಾಗೆ ಜೈಲಲಿತಾನ್ ಮದ್ವೆ ಆಗಿರೋದು ಇನ್ನೆಷ್ಟು ದುಃಖ ಇದೆ ಅಂತ ಅವ್ರನ್ನೇ ಕೇಳ್ತಾ ಹೋಗೋಣ. ಸರ್, ಮೊದಲನೇದಾಗಿ ಖುಷಿಯಾಗಿದ್ದೀರಾ? ತುಂಬಾ ಖುಷಿಯಾಗಿದ್ದೀನಿ ಜೀವನದಲ್ಲಿ. ಸೀರಿಯಲ್ ಅಲ್ಲಿ ಡೈರೆಕ್ಟರ್ ಹೇಳ್ದಂಗೆ ಸ್ವಲ್ಪ ಬೇಜಾರಲ್ಲಿ ಇರ್ಬೇಕು ಅಂತ ಹೇಳಿದಾರೆ ಡೈರೆಕ್ಟರ್, ಹಂಗಾಗಿ ಬೇಜಾರಲ್ಲಿದ್ದೀವಿ. ಎಷ್ಟು ಬೇಜಾರಾಗಿದೆ ಸರ್. ಬೇಡ ಬೇಡ ಅಂದ್ರು ಬೈಸಿ ಬೈಸಿ ಬಂದಂತವ್ರು ಜೈಲಲಿತಾ ಅವರು. ಏನು ಮಾಡಕ್ಕಾಗಲ್ಲ, ಒಂದೊಂದ್ಸಲಿ ಜೀವನನೇ ಹಂಗೆ ಅಲ್ವಾ. ನಾವೇನೋ ಅನ್ಕೊಂಡಿರ್ತೀವಿ, ಅದೇ ಒಂದಾಗತ್ತೆ. ಅಂದ್ಕೊಂಡಿರೋ ತರ ಆಗಲ್ಲ. ಏನು ಮಾಡಕ್ಕಾಗಲ್ಲ. ಇವಾಗ ಆಗ್ಬಿಟ್ಟಿದೀವಿ, ಮದ್ವೆನ ಅನ್ಭವ್ಸದೆ. ಅದು ನಿಮಗ್ ಧೈರ್ಯ ಜಾಸ್ತಿ ಅಲ್ಲ. ಯಾಕೆ? ಅಂತ ಜೈಲಲಿತಾನ್ ಮದ್ವೆ ಆಗಿರೋದು ಒಂದ್ ಕಡೆ ಆದ್ರೆ, ಹಿಂಗ್ ಮಚ್ಚೆತ್ಕೊಂಡ್ಬಂದು ಪಟಾರ್ ಅಂತ ಹಿಂಗೆ ಕತ್ತಗಿಟ್ರಲ್ಲ ನಿಮ್ ತಂದೆಗೆ, ಅದಕ್ಕೂ ಧೈರ್ಯ ಅಂತ ಮೆಚ್ಕೋಬೇಕು ನಾವು. ಹೌದು, ಅದು ಕ್ಯಾರೆಕ್ಟರ್ ಹಂಗಿದೆ, ಏನು ಮಾಡಕ್ಕಾಗಲ್ಲ. ಡೇ ಡೆವಿಲ್. ರಿಯಲ್ ಲೈಫಲ್ಲೂ ಡೇ ಡೆವಿಲ್ ನಾನು. ಅಂದ್ರೆ ಲೈಕ್ ಯಾವಾಗ್ಲೂ ಏನಾದ್ರು ಚಾಲೆಂಜಿಂಗ್ ಆಗಿರ್ಬೇಕು. ಜೀವನ ಒಂದೇ ತರ ಹೋಗ್ಬಾರ್ದು. ಅದ್ ಮೇಲೋ ಕೆಳಗೋ ಒಟ್ಟು ನನಗೆ ಒಂದೇ ತರ ಹೋಗ್ಬಾರ್ದು. ಲೈಕ್ ಹಿಂಗ್ ಹೋಗ್ತಾ ಇರ್ಬೇಕು. ಅಂದ್ರೆ ಯಾವ ತರ ಅಂದ್ರೆ, ಈ ಹಾಸ್ಪಿಟಲ್ ಅಲ್ಲಿ ಇದನ್ನ ಇಟ್ಕೊಂಡಿರ್ತಾರಲ್ಲ ಮಷಿನ್, ಅದೇನಂತಾರೆ, ಹಾರ್ಟ್ ಬೀಟ್ ತೋರ್ಸುತ್ತಲ್ಲ, ECG, ಕರೆಕ್ಟ್, ಸಾರಿ, ECG ತರ ಹಿಂಗ್ ಓಡ್ತಾ ಇರ್ಬೇಕು. ಅದು ಪ್ಲೇನ್ ಆಗಿ ಹೋಗ್ತಾ ಇದ್ರೆ ಅದೊಂಥರ ಸತ್ತೋಗಿದೀವಿ ಅನ್ನೋ ತರ ಆಗ್ಬಿಡುತ್ತೆ. ಸೊ ಐ ಲೈಕ್ ಚಾಲೆಂಜಸ್. ಹೌದು, ಅಂದ್ರೆ ಸೀರಿಯಲ್ ಅಲ್ಲಿ ಸ್ವಲ್ಪ ಮುಖ ಗಂಟೆ ಇಟ್ಕೊಂಡಿರೋದು ಇದನ್ನು ಮಾಡ್ಬೋದು, ಬಟ್ ಇನ್ ರಿಯಲ್ ಲೈಫ್ ಅಲ್ಲಿ ನಾನು ಹಿಂಗೇನೆ ನಗ್ನಗ್ತಾ ಇರ್ತೀನಿ. ಅಂಡ್ ಹೇಗಿದೆ ಸರ್ ಜೈಲಲಿತಾ? 2 ತಿಂಗಳ ಹಿಂದೆ ಶುರುವಾದಂತಹ ಪ್ರಾಜೆಕ್ಟ್ ನಿಮ್ಗೆ ಎಷ್ಟೆಲ್ಲ ಕೊಟ್ಟಷ್ಟು ಬಿಲ್ಡಪ್ ಕೊಟ್ಟು ಇದ್ ಮಾಡಿದ್ರು. ಅಂಡ್ ಆ ಥಿಯೇಟರ್ ನಲ್ಲಿ ನಿಮ್ಗೆ ಒಂದ್ ಮಸ್ತಾಗಿರೋ ಎಂಟ್ರಿ ಬೇರೆ ಕೊಡ್ಸಿದ್ರು. ಒಳ್ಳೆ ರೆಸ್ಪಾನ್ಸ್ ಆಗ್ಲೇ ಸಿಕ್ಕಿತ್ತು. ಈಗ ಹೇಗಿದೆ? ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಬರ್ತಿದೆ. ಅಂದ್ರೆ ಲೈಕ್ ಈಗೊಂದು 2-3 ವಾರದಿಂದ TRPನೂ ಜಾಸ್ತಿ ಆಗಿದೆ. ಚೆನ್ನಾಗಿ ಹೋಗ್ತಾ ಇದೆ. ಏನ್ರಾ TRP ಎಲ್ಲ ಚೆನ್ನಾಗಿ ಓಡ್ತಾ ಇದೆ. ಅಂದ್ರೆ ಲೈಕ್ ಫಸ್ಟ್ ಏನ್ ಸ್ಟಾರ್ಟ್ ಅಲ್ಲಿ ಇತ್ತು ರೆಸ್ಪಾನ್ಸ್, ಅದಕ್ಕಿಂತ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ನನಗೂ ಮೆಸೇಜ್ ಬರ್ತಾ ಇರೋದು ಚೆನ್ನಾಗಿ ಇದಾಗ್ತಿದೆ ಅಂತ. ಅಂಡ್ ಹೋದ್ ಕಡೆ ಎಲ್ಲ ಅದನ್ನು ಚೆನ್ನಾಗಿ ನೋಡ್ತಾ ಇದಾರೆ ಅಂತ ಅನ್ನಿಸ್ತಾ ಇದೆ ಜನ. ಅಂದ್ರೆ ಲೈಕ್ ನಾನು ಎಲ್ಲೇ ಹೋದ್ರು ಗುರ್ತಿಡಿತಾರೆ ಜನ. ಒಂದ್ ತಿಂಡಿ ತಿನ್ನಕ್ ಹೋದ್ರು, ಕಾಫಿ ಕುಡಿಯಕ್ ಹೋದ್ರು ಜನ ಗುರ್ತಿಡಿತಿದ್ದಾರೆ. ಅಂಡ್ ರೀಸೆಂಟ್ ಆಗಿ ನಂದು 1-2 ಮದ್ವೆಗೆ ಹೋಗಿದ್ದೆ, ಅಲ್ಲೂ ಜನ ಗುರ್ತಿಡಿದ್ಬಿಟ್ಟು ಮಾತಾಡ್ಸಿದ್ರು, ಲೈಕ್ ಫೋಟೋ ತಕೊಂತಾರೆ. ಅಂಡ್ ಚೆನ್ನಾಗಿ ಓಡ್ತಾ ಇದೆ ಚಾನಲ್. ನಿಮ್ದು ಮದ್ವೆ ಆಗ್ತಾ ಇದೆ, ಕಂಗ್ರಾಟ್ಸ್ ಹೇಳ್ತಾರೆ ಅಂತ. ಅದೆಲ್ಲ ನಡೀತಾ ಇದೆ, ಚೆನ್ನಾಗಿ ಹೋಗ್ತಾ ಇದೆ. ಓವರ್ ಆಲ್ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಈಗ ಮದ್ವೆ ಎಪಿಸೋಡ್ಗೆನೆ ಒಂದಷ್ಟು ಟ್ರೆಂಡ್ ಆಗೋಯ್ತು ಸೀರಿಯಲ್. ಅದ್ರಲ್ಲೂ ಕಮೆಂಟ್ಸ್ ನೋಡ್ಬೇಕು, ಜೈಲಲಿತಾ ಮದ್ವೆ ಆಗದೆ ಜೈನ ಅಂತ ಒಂದಷ್ಟು ಜನ ಕಮೆಂಟ್ಸ್ ಆಗ್ತಾ ಇದ್ರು. ಅಂಡ್ ತುಂಬಾ ನೆಗೆಟಿವ್ ಕೂಡ ಬಂತು. ಇಲ್ಲ, ನೀವ್ ಆಗ್ಬೇಡಿ, ಅವ್ರು ರಾಜಕೀಯಕ್ಕೆ ಆಗ್ತಿದ್ದಾರೆ ಅಂತೆಲ್ಲ ಒಂದಷ್ಟು ಕಮೆಂಟ್ಸ್ ಬಂದಿತ್ತು. ಸೊ ಈ ತರ ಜನ ಇನ್ವಾಲ್ವ್ ಆಗಿ ನೋಡಿದಾಗ ಎಷ್ಟು ಖುಷಿ ಆಗತ್ತೆ. ತುಂಬಾ ಖುಷಿ ಆಗುತ್ತೆ. ಅಂದ್ರೆ ಬೈಕೊಂತಿದ್ದಾರೆ ಅಂದ್ರೇನೆ ಲೈಕ್ ನಾನ್ ಕನ್ವೆ ಮಾಡಿದೀನಿ ಅಂತ ಅರ್ಥ. ಆ ಪಾತ್ರ ಇರೋದೇ ಹಂಗೆ. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಅದ್ ನೆಗೆಟಿವ್ ಅಂತ ಹೇಳಕ್ ಬರಲ್ಲ, ಅವಂದೇ ಅವ್ನ್ ದುನಿಯಾದಲ್ಲಿ ಇರ್ತಾನೆ. ಅಂಡ್ ಆತರ ಬೈಕೊಂಡಿದ್ದಾರೆ. ಇವಾಗ ಏನೋ ಇವನ್ನ ಮದ್ವೆ ಆದ್ರೆ ಅವ್ಳ ಜೀವನ ಹಾಳಾಗುತ್ತೆ ಅಂದ್ರೆ ನಾನ್ ಕನ್ವೆ ಮಾಡಿದೀನಿ, ನಾನು ಆಕ್ಟಿಂಗ್ ಅಲ್ಲಿ ನಾನು ಪ್ರೂವ್ ಮಾಡಿದೀನಿ ಅಂತ ಅರ್ಥ. ಅದು ಇಲ್ಲ ಏನೂ ಆಗಿಲ್ಲ ಅಂದ್ರೆ ನಾನು ಏನ್ ಹೇಳಕ್ ಹೊಟ್ಟಿದೀನಿ ಅನ್ನೋದು ಅದು ರಾಂಗ್ ಆಗ್ಬಿಡುತ್ತೆ. ಅಂಡ್ ಬಾ ಓವರ್ ಆಲ್ ಲೈಕ್ ಆ ತರದ್ ಎಲ್ಲೂ ಬಂದಿಲ್ಲ. ಅಂದ್ರೆ ಲೈಕ್ ಇಲ್ಲ ಆಗ್ಲಿ ಪೇರ್ ಮಾಡಿದ್ದಾರೆ. ಅಂದ್ರೆ ಅವರು ಹೈಟ್ ಇದಾರಲ್ವಾ, ಸೊ ಮ್ಯಾಚ್ ಆಗಿದೆ ಅಂತಾನೆ ಯಾವಾಗ್ಲೂ ಹೇಳ್ತಾರೆ. ಅದ್ರ ಬಗ್ಗೆ ಟಾಕ್ ನಡೀತಾನೆ ಇರುತ್ತೆ ಸುವರ್ಣದಲ್ಲಿ. ಅದೇನು ಮಾಡಕ್ಕಾಗಲ್ಲ, ಗಾಡ್ ಗಿಫ್ಟ್. ಗಾಡ್ ಗಿಫ್ಟ್. ಎಷ್ಟಿದ್ದೀರಾ ಸರ್? ಲಾಸ್ಟ್ ಟೈಮ್ ಕೇಳಿದ್ದೆ 6'3" 6'3" ಇದೀನಿ. ಅಂದ್ರೆ ಇವರೇ ಫಸ್ಟ್ ಓಕೆನಾ ಇಷ್ಟ ಹೈಟ್ ಇರೋರು ಕೊಟ್ಟಿರೋದು. ಇನ್ನು ಇದಕ್ಕಿನ ಹೈಟ್ ಕಡಿಮೆ ಆಗ್ತೈತೆ, ಅದು ಇನ್ನೂ ನನಗೆ ಸಮಸ್ಯೆ ಆಗ್ತಿತ್ತು ಅವಾಗ. ಅಂದ್ರೆ ಲೈಕ್ ಇಷ್ಟು ಡಿಫ್ರೆನ್ಸ್ ಅಲ್ಲಿ ಫ್ರೇಮ್ ಇಟ್ರೆ ಇಲ್ಲಿ ಇಷ್ಟು ಡಿಫ್ರೆನ್ಸ್ ಬರೋದು. ಲೈಕ್ ಇವರೇ ಫಸ್ಟ್ ಟೈಮ್ ನಾನು ಲುಕ್ ಟೆಸ್ಟ್ ಹೋದಾಗ ನೋಡಿದ್ದು. ಅವಾಗ ಫಸ್ಟ್ ಖುಷಿಯಾಗಿದೆ ಅದು. ಹಬ್ಬ, ಯಾರೋ ಒಂಚೂರು ಹೈಟ್ ಇರೋನ್ನ ಕರ್ಸಿದ್ದಾರೆ, ಇವರೇ ಓಕೆ ಆದ್ರೆ ಇನ್ನ ಚೆನ್ನಾಗಿರುತ್ತೆ ಅನ್ಸ್ಬಿಡ್ತು ನನಗೆ. ಅಂದ್ರೆ ಅವ್ರೊಬ್ಬರನ್ನೇ ಕರ್ಸಿದ್ರು ಆಪ್ಷನ್. ಒಬ್ಬರನ್ನೇ ಕರ್ಸಿದ್ರಲ್ಲ, ಇವ್ರದೇ ಆಗ್ಲಿ ಅಂತ ಅನ್ಕೊಂಡೆ ನಾನು. ಪ್ರಪೋಸಲ್ ಆ ಥರದ್ದೇನೆ ಯಾವ್ದು ಬಂದಿಲ್ಲ. ಇವಾಗ ಹೇಳ್ತಾ ಇದ್ದೀನಿ ಫಿಲ್ಮಿ ಬೀಟ್ ಕಡೆಯಿಂದ ಯಾವ್ದಾದ್ರು ಬಂದ್ರೆ ತುಂಬಾ ಖುಷಿ ಆಗುತ್ತೆ.
ಸುಮ್ನೆ ನಮಗ್ ಡವ್ ಮಾಡ್ತಾ ಇರ್ತಾರೆ. ಆಗ್ಲೇ ಕಂಪ್ನಿ ಕಾಲ್ ಅಂತೇಳಿ ಯಾವ್ದಾದ್ರು ಪ್ರಪೋಸಲ್ ಜೊತೆ ಮಾತಾಡ್ತಿದ್ರೇನೋ ನಮಗ್ ಗೊತ್ತಿಲ್ಲಪ್ಪ ಈಗ ಕಮೆಂಟ್ ಅದ್ ಮಾಡಕ್. ಏನಾಗ್ಬಿಟ್ಟಿದೆ ಗೊತ್ತಾ, ಇನ್ಸ್ಟಾಗ್ರಾಮ್ ಅಲ್ಲಿ ಬರುತ್ತೆ. ಹ್ಮ್. ಅದು ಹುಡ್ಗಿರ್ ಕಳಿಸ್ತಾರೋ ಹುಡುಗರು ಕಳಿಸ್ತಾರೋ ಅಂತಾನೆ ಗೊತ್ತಾಗಲ್ಲ, ಅಂತ ಕಾಲ ಆಗ್ಬಿಟ್ಟಿದೆ ಇವಾಗ ಹೇಳ್ಬೇಕಂದ್ರೆ. ಅದ್ ನಂಬಕ್ಕೆ ಆಗಲ್ಲ, ಬಂದ್ರುನು ಅವ್ರು ರಿಯಲ್ ಜೆನ್ಯೂನ್ ಯಾವ ತರ ಇದರನ ಇಲ್ಲ. ಅದ್ ನಾನು ಹೇಳ್ದಲ್ಲ, ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಅದ್ ನಂಬೋದೇ ಇಲ್ಲ ನಾನು. ಅದ್ರ ಹುಡುಗರು ಮಾಡ್ತಿರ್ತಾರೋ ಹುಡುಗಿರು ಮಾಡ್ತಿರ್ತಾರೋ ಒಂದು ಗೊತ್ತಾಗಲ್ಲ, ಅದಕ್ಕೆ ನಾನು ನಂಬೋದೇ ಇಲ್ಲ ಅದನ್ನ. ನೇರವಾಗಂತೂ ಬಂದು ಯಾರು ಅಪ್ರೋಚ್ ಮಾಡಲ್ಲ ಯೂಶಲಿ. ನೋಡೋಣ, ಆ ಮಟ್ಟಕ್ಕೆ ಬೆಳೆದಾಗ ಓಕೆ. ಇವಾಗ ಸದ್ಯಕ್ಕೆ ನೀವ್ ಯಾವಾಗ್ಲೂ ಸಿಡಿತಾನೆ ಇರ್ತೀರಾ ಸೀರಿಯಲ್ ಅಲ್ಲಿ, ರಿಯಲ್ ಆಗಿ ಹೋಗಿ ಪ್ರಪೋಸ್ ಮಾಡಿದ್ರೆ ಬೈದ್ ಕಳ್ಸ್ಬಿಟ್ರೆ ಅಂತ ಹುಡುಗಿರಿಗೆ ಭಯ ಇರ್ಬೋದು. ಈ ಗೊತ್ತಿಲ್ಲ ನನಗೆ, ಬಟ್ ಡೈರೆಕ್ಟ್ ಆಗಂತೂ ಯಾರು ಬಂದು ಅಪ್ರೋಚ್ ಮಾಡಿಲ್ಲ. ಮೆಸೇಜ್ ಬರ್ತಾ ಇರುತ್ತೆ, ಬಟ್ ನಾನು ಇಗ್ನೋರ್ ಮಾಡ್ತೀನಿ, ಅದನ್ನ ತಲೆ ಕೆಡ್ಸ್ಕೊಳೋದಕ್ಕೆ ಹೋಗೋದಿಲ್ಲ. ಏನ್ ಏನೋ ಕಳಿಸ್ತಾ ಇರ್ತಾರೆ, ಓಕೆನಾ, ಅಂದ್ರೆ ಲೈಕ್ ಅದ್ ನನ್ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ಅದನ್ನ. ಸಿಂಗಲ್ ಆಗಿದ್ದೀರಾ? ಹೌದು. ಗರ್ಲ್ ಫ್ರೆಂಡ್ ಇದಾರಾ? ಇಲ್ಲ ಇಲ್ಲ ಟ್ರೈ ಮಾಡ್ತಾ ಇದೀರಾ? ನಮಗೆ ಯಾರು ಬೀಳ್ತಾರೆ ಹೇಳಿ? ಸರಿ, ಹಿಂಗ ಅನ್ಕೊಂಡ್ 10 ಜನ ಹುಡ್ಗಿರ್ ಇರ್ತಾರೆ ಲಿಸ್ಟ್ ಅಲ್ಲಿ ಅಂತ. ಇಲ್ಲ, ಹಂಗೇನಿಲ್ಲ. ಅಂದ್ರೆ ಲೈಕ್ ನನಗೇನು ಇವಾಗ ಸದ್ಯಕ್ಕೆ ಆತರ ಯಾವ್ದು ಇಲ್ಲ. ಅಂದ್ರೆ ಕೆಲ್ಸದ ಮೇಲೆ ಅಷ್ಟೇ. ಅಂದ್ರೆ ಎಲ್ಲರೂ ಇದನ್ನೇ ಹೇಳ್ತಿರ್ತಾರೆ ಅಂತ ಅನ್ಕೋಬೇಡಿ. ಕೆಲ್ಸದ ಮೇಲೆ ಅಷ್ಟೇ ಫೋಕಸ್ ಇರೋದು. ಮನೇಲಿ ನೋಡ್ತಾರೆ, ತೊಂದ್ರೆ ಇಲ್ಲ. ನನ್ಗೇನ್ ಆತರ ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್ ಆಗ್ಬೇಕು, ನಾನು ಅರೇಂಜ್ ಮ್ಯಾರೇಜ್ ಆಗಲ್ಲ, ಆ ತರದ್ದೆಲ್ಲ ಏನ್ ನನ್ಗೇನ್ ಕಾನ್ಸೆಪ್ಟ್ ಇಲ್ಲ. ಮನೇಲಿ ಯಾವ್ದಾದ್ರು ಹುಡುಕಿದ್ರೆ ಸಂತೋಷ. ಮದ್ವೆ ಆಗೋ ಪ್ಲಾನ್ಸ್ ಯಾವಾಗ? ಇಲ್ಲ, ಸದ್ಯಕ್ಕಂತೂ ಇಲ್ಲ. ಸೊ ಹುಡುಗಿರೆಲ್ಲ ಅಪ್ಲಿಕೇಶನ್ ಸ್ವಲ್ಪ ಲೇಟ್ ಆಗಿ ಹಾಕಿ, ಮದ್ವೆ ಆಗ್ಬೇಕು ಅಂದ್ಕೊಂಡಾಗ ಹಾಕಿ ವರ್ಕೌಟ್ ಆಗ್ಬೋದು. ಮದ್ವೆ ಆಗ್ಬೇಕು ಅನ್ಕೊಂಡಿರೋರು ಮಾತ್ರ ಹಾಕಿ. ಇದು ಚೆನ್ನಾಗಿ. ಮದ್ವೆ ಆಗ್ಬೇಕಂತ ಸೀರಿಯಸ್ ಆಗಿದ್ರೆ ಮಾತ್ರ ಅಪ್ಲಿಕೇಶನ್ ಹೌದು ಹಾಕಿ. ಹೌದು. ಕ್ವಾಲಿಫಿಕೇಶನ್ ಕ್ವಾಲಿಟೀಸು ಅದು ನೋಡೋಣ, ಬರ್ಲಿ ಅಪ್ಲಿಕೇಶನ್ ಬಂದ್ಮೇಲೆ. ನೀವ್ ಹೇಳಿದ್ರೆ ಆತರ ಇತ್ತು ಅಂದ್ರೆ ಚೆಕ್ ಲಿಸ್ಟ್, ಅವಾಗ ಅಪ್ಲೈ ಮಾಡ್ಬೋದು ಅಂತ. ಇಲ್ಲ, ಆತರ ಏನ್ ಪರ್ಟಿಕ್ಯುಲರ್ ಅಂತ ಏನಿಲ್ಲ. ಹಿಂಗೆ ಓದಿರ್ಬೇಕು, ಇದೇ ಊರವ್ರಾಗಿರ್ಬೇಕು, ಆ ತರದ್ದು ಹೈಟ್ ಇರ್ಬೇಕು. ಹೈಟ್ ಒಂದು ಪ್ಲೀಸ್ 5'7" ಮಿನಿಮಮ್. 5'7" ಮಿನಿಮಮ್. 5'7" ಅಷ್ಟ್ ಹೈಟ್ ಇರೋರು ಒಂದು ಅಪ್ಲಿಕೇಶನ್ ಹಾಕ್ಬೋದು. ಅದೊಂದೇ, ಇನ್ನೇನು ಇಲ್ಲ ನಮ್ಗೆ. ಆತರ ಇನ್ನೇನಿಲ್ಲ. ಫುಲ್ಲು ಅಂದ್ರೆ ಅವ್ರು ಕೂಡ ಇಷ್ಟು ಓದಿರ್ಬೇಕು, ಅಷ್ಟು ಹೊಗಳ್ಸ್ಕೊಂಡಿರ್ಬೇಕು ಟೀಚರ್ಸ್ ಆತರ ಹತ್ರ. ಏನು ಇಲ್ಲ. ಅಂದ್ರೆ ಲೈಕ್ ಅದ್ ನೋಡ್ಬೇಕು, ಆಮೇಲೆ ಹೆಂಗ್ ಅಡ್ಜಸ್ಟ್ ಆಗ್ತೀವೋ ಹಂಗೆ. ಅದ್ ಅಡ್ಜಸ್ಟ್ ಆಗದೆ ಮ್ಯಾಟರ್ ಆಗೋದು. ಇವಾಗ ಏನಾಗುತ್ತೆ ಗೊತ್ತಾ, ಅಂದ್ರೆ ನನ್ ಟು ಬಿ ಫ್ರಾಂಕ್ ಹೇಳ್ಬೇಕಂದ್ರೆ, ಬ್ಯೂಟಿ ಅನ್ನೋದು ಈಗಿರುತ್ತೆ, 10 ವರ್ಷ ಆದ್ಮೇಲೆ ಹೋಗುತ್ತೆ. ಬಟ್ ಕೊನೆವರೆಗೂ ಉಳ್ಕೊಳ್ಳೋದೇನು? ಗುಣ, ಬಿಹೇವಿಯರ್, ಅವ್ರ ಕ್ಯಾರೆಕ್ಟರ್. ಅದು ನನಗೆ ಇಷ್ಟ ಆಯ್ತು ಅಂದ್ರೆ ಓಕೆ. ಇನ್ನೇನ್ ನಂದೇನ್ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡವಲ್ಲ. ಸೊ ಈ ಕ್ವಾಲಿಟೀಸ್ ಇದ್ರೆ, ಹೈಟ್ ಇದ್ರೆ ಹೈಟ್ ಅಪ್ಲಿಕೇಶನ್ ಹಾಕಿ. ಅವ್ರ ಮನೆಯವ್ರಿಗೆ ಹೇಳ್ತಾರೆ. ಅವ್ರು ಹೇಳಿಲ್ಲ ಅಂದ್ರೆ ಅವ್ರ ಮನೆಯವ್ರಿಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರನ್ನ ಫಾಲೋ ಮಾಡ್ತಿದಾರೆ ನೋಡ್ಬಿಟ್ಟು ನೀವೇ ಕಳ್ಸ್ಬಿಡಿ. ಅಷ್ಟೇ ಅಷ್ಟೇ, ಮುಗೀತು, ಡನ್. ಅಷ್ಟೇ. ಸರಿ, ಏನ್ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಏನು, ಹೇಗಾಯ್ತು ಆಕ್ಟಿಂಗ್ ಅನ್ನೋದು? ನಾನು ಇಂಜಿನಿಯರ್ ಬೇಸಿಕಲಿ. ನಾನು ಜೈನ್ ಯೂನಿವರ್ಸಿಟಿಯಲ್ಲಿ ಓದಿದ್ದು. ಇಂಜಿನಿಯರಿಂಗ್ ಆದ್ಮೇಲೆ ಲೈಕ್ ಒಂದು 6 months ಕೆಲಸ ಮಾಡಿದೆ. ಅದಾದ್ಮೇಲೆ ಲೈಕ್ ಯಾಕೋ ಇಷ್ಟ ಆಗಿಲ್ಲ ಅಂದ್ರೆ ಇದ್ರಲ್ಲಿ ಏನೋ ಮಜಾ ಬರ್ತಾ ಇಲ್ಲ, ಏನೋ ವೈಬ್ ಬರ್ತಾ ಇಲ್ಲ, ಬೇರೆ ಏನಾದ್ರು ಮಾಡೋಣ. ಆಮೇಲೆ ಆಕ್ಟಿಂಗ್ ಮುಂಚೆಯಿಂದನೂ ಸ್ವಲ್ಪ ಇಂಟ್ರೆಸ್ಟ್ ಇತ್ತು, ಡಿಗ್ರಿಯಿಂದಾನೆ. ಸರಿ ನೋಡೋಣ ಅಂದ್ರೆ ಲೈಕ್ ಇದು ಹಿಂಗೆ ಆರ್ಟ್ ಅಂದ್ರೆ ಇದು ಎಲ್ರಿಗೂ ಒಲಿಯೋದಿಲ್ಲ. ಎಷ್ಟೊಂದ್ ಜನ ನಾನು ಟ್ರೈ ಮಾಡೋಣ, ನಂದೊಂದು ಕಲ್ಲಾಕಣ ಅಂತಾನೆ ಬಂದಿರ್ತಾರೆ. ಸೊ ಹಂಗಾದ್ರೆ ಆಗಲ್ಲ. ಫಸ್ಟ್ ಅದು ಹೊಲ್ದ್ರೆ ಮಾಡೋಣ. ನನಗೆ ಅನ್ನಿಸ್ಬೇಕು, ಓಕೆ ನಾನು ಚೆನ್ನಾಗಿ ಮಾಡ್ತಿದ್ದೀನಿ, ಬೇರೆಯವರು ಹೇಳ್ಬೇಕು, ಓಕೆ ನೀನು ಮಾಡ್ತೀನಿ, ನೀನು ಆಕ್ಟರ್ ಆಗ್ಬೋದು, ಆ ಪಾಸಿಬಿಲಿಟಿ ಇದೆ. ಬರೀ ಹೈಟ್ ಇದ್ದಾನೆ, ಫಿಸಿಕ್ ಇದೆ ಅಂದ ತಕ್ಷಣ ಹೋಗೋಕ್ಕಾಗೋದಿಲ್ಲ. ಅಂದ್ರೆ ಲಾಂಗ್ ಟರ್ಮ್ ಸಸ್ಟೈನ್ ಆಗಬೇಕು ಅಂದ್ರೆ ಕ್ರಾಫ್ಟ್ ಇಂಪಾರ್ಟೆಂಟ್. ಸೊ ಕಲ್ತ್ಕೊಳ್ಳೋಣ ಅಂದ್ಬಿಟ್ಟು ನಾಟಕಗಳು ಮಾಡಕ್ ಸ್ಟಾರ್ಟ್ ಮಾಡಿದೆ ಅಲ್ಲಿಂದ. ಅದೇ ಟೈಮ್ ಕೋವಿಡ್ ಹಾಕಿತ್ತು. 2-3 ವರ್ಷ ಅಂದ್ರೆ ನಾನು ಮನೇಲೇನು ಕೂರ್ಲಿಲ್ಲ. ಅಂದ್ರೆ ನಾಟಕಗಳು ಮಾಡ್ತಾ, ಬುಕ್ಸ್ ಓದ್ತಾ ಇದ್ದೆ, ಮೂವೀಸ್ ನೋಡ್ತಾ ಇದ್ದೆ, ಹೇಗೆ ಇದನ್ನ ಮಾಡೋದು ಅಂತ. 2-3 ವರ್ಷ ಚೆನ್ನಾಗಿ ಮಾಡಿದೆ. ನ್ಯಾಷನಲ್ ಲೆವೆಲ್ವರೆಗೂ ಮಾಡಿದ್ದೀನಿ ನಾನು ನಾಟಕಗಳನ್ನ. ಸುಮಾರು ನಾಟಕಗಳು ಮಾಡಿದೆ, ಸ್ಟೇಜಿಂದ ಬಂದವನು. ಅದಾದ್ಮೇಲೆ ನೆಕ್ಸ್ಟ್ ಮೂವಿ ಮಾಡಿದೆ, ಅದು ರಿಲೀಸ್ ಆಗಿಲ್ಲ ಇನ್ನು. ಅದಾದ್ಮೇಲಿಂದ ಸೀರಿಯಲ್ ಮಾಡಿದೆ, ತೆಲುಗುಗೆ ಹೋದೆ, ಅಲ್ಲಿಂದ ಮತ್ತೆ ಇಲ್ಲಿಗೆ ಬಂದಿದ್ದು. ಈಗ ಸಾಕಷ್ಟು ನನ್ಗೆ ಒಂದ್ ಪ್ರಶ್ನೆ. ಈಗ ನಮ್ ಕನ್ನಡದವ್ರೆಲ್ಲ ಆಲ್ಮೋಸ್ಟ್ ಬೇರೆ ಭಾಷೆಗಳಲ್ಲಿ ಸೆಟಲ್ ಆಗಿದ್ದಾರೆ. ಯೂಶಲ್ ಆಗಿ ವಾಪಸ್ ಬರೋ ಯೋಚನೆ ಮಾಡಲ್ಲ. ನೀವ್ಯಾಕೆ ಮತ್ತೆ ಕನ್ನಡಕ್ಕೆ ಅನ್ನೋದು? ನನಗೆ ಏನಂದ್ರೆ ಎಲ್ಲಾ ಭಾಷೆಲಿ ಹೋಗ್ಬಿಟ್ಟು ಕೆಲಸ ಮಾಡ್ಬೇಕು ಅನ್ನೋದು ನನ್ನಿದು.
ಅಂದ್ರೆ ಇವಾಗ ಹೆಂಗಾಗಿದೆ ಅಂದ್ರೆ ಮಾರ್ಕೆಟ್ ನೀವೇ ನೋಡ್ತಾ ಇದ್ದೀರಾ, ಎಲ್ಲ ಓಪನ್ ಆಗಿದೆ. ಅಂದ್ರೆ ಮುಂಚೆ ತರ ಇವರು ಕನ್ನಡದವರು ಕರ್ನಾಟಕಕ್ಕಷ್ಟೇ ಹೌದು. ಇದು ಇಷ್ಟೇ ಬರೀ ಹೀರೋಯಿನ್ಗಳನ್ನಷ್ಟೇ ಬೇರೆ ಕಡೆಯಿಂದ ಹಾಕೊಳ್ಳೋರು ಆ ತರ ನಡೀತಾ ಇತ್ತು. ಇವಾಗ ಏನಾಗಿದೆ ಅಂದ್ರೆ ಅವಕಾಶಗಳು ಬರ್ತಿದೆ. ಅವಕಾಶಗಳು ಬಂದಾಗ ಉಪಯೋಗಿಸ್ಕೋಬೇಕು. ಅಂದ್ರೆ ಎಲ್ಲಿ ಅಲ್ಲಿ ಇಲ್ಲಿ ಅಂತಲ್ಲ, ನನಗೆ ಕತೆ ಎಲ್ಲಿ ಚೆನ್ನಾಗಿರುತ್ತೋ, ಕ್ಯಾರೆಕ್ಟರ್ ಎಲ್ಲಿ ಇದನ್ನ ಕೊಡ್ತಾರೋ ಅಲ್ಲಿ ಹೋಗ್ಬಿಟ್ಟು ಮಾಡ್ತೀನಿ. ಹ್ಮ್ ಬಟ್ ಅಲ್ಟಿಮೇಟ್ಲಿ ನಾನು ಎಲ್ಲೇ ಹೋದ್ರು ಗುರ್ಸೋದೇ ಇಲ್ಲೋ ಅವ್ನು ಎಲ್ಲಿಂದ ಬಂದಿದ್ದಾನೆ ಅಂತ, ಹೌದು. ಕರ್ನಾಟಕದಿಂದ ಬಂದಿದ್ದಾನೆ ಅಂತ. ಆ ಟ್ಯಾಗ್ ಯಾರು ತೆಗಿಯಕ್ಕಾಗಲ್ಲ. ನಾನು ಎಲ್ಲೇ ಮಲಯಾಳಂಗೆ ಹೋಗ್ತೀನೋ, ಹಿಂದಿಗೆ ಹೋಗ್ತೀನೋ, ಬೇರೆ ನನ್ನ ನಸೀಬ್ ಚೆನ್ನಾಗಿದ್ದು ಔಟ್ ಆಫ್ ಕಂಟ್ರಿ ಹೋಗ್ತೀನೋ, ಅದು ಸೆಕೆಂಡ್ರಿ. ಬಟ್ ಎಲ್ಲೇ ಹೋದ್ರು ಅವ್ನು ಕರ್ನಾಟಕದವನು ಕನ್ನಡದವನು ಅನ್ನೋ ಟ್ಯಾಗ್ನ ಯಾರು ತೆಗಿಯಕ್ಕಾಗಲ್ಲ. ನಾನು ಅದು ಮೇನ್ ಅಲ್ವಾ. ಅಂದ್ರೆ ಇವಾಗ ಹೋಗಿ ಈಗ ತೆಲುಗು ಅಲ್ಲಿ ಹೋಗ್ಬಿಟ್ಟು ಸೀರಿಯಲ್ ಮಾಡಿದೆ, ಆ ಸೀರಿಯಲ್ ತುಂಬಾ ಚೆನ್ನಾಗಿ ಕ್ಲಿಕ್ ಆದ್ರೂ ಜನ ಏನ್ ಹೇಳ್ತಾರೆ ಇಲ್ಲಿ ಅವನು ಅಂತ. ಆ ಭಾಷೆ ನಾನು ಮಾಡಿರ್ಬೋದು, ಆದ್ರೆ ಅವ್ನು ಕನ್ನಡದವನು ಬಂದ್ಬಿಟ್ಟು ಎಷ್ಟು ಚೆನ್ನಾಗಿ ಮಾಡ್ದ, ಅಷ್ಟು ಚೆನ್ನಾಗಿ ಇದನ್ನ ಆಕ್ಟಿಂಗ್ ಮಾಡ್ತಿದ್ದಾನೆ, ಅದು ಪ್ರೌಡ್ ಫೀಲಿಂಗ್ ಅಲ್ವಾ. ಸೊ ನನಗೆ ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ಹೋಗಿ ಮಾಡೋ ಅಂತ ಆಸೆ ಇದೆ. ಅಂದ್ರೆ ಎಕ್ಸ್ಪ್ಲೋರ್ ಮಾಡೋ ಆಸೆ ಇದೆ ನನಗೆ. ಅಂದ್ರೆ ಅಲ್ಲಿ ಹೇಗ್ ಮಾಡ್ತಾರೆ, ಅಲ್ಲಿ ಸಿಸ್ಟಮ್ ಹೇಗಿರುತ್ತೆ, ಅಲ್ಲಿ ಜನ ಹೇಗಿರುತ್ತೆ, ಅಲ್ಲಿ ಹೇಗೆ ಕೆಲಸ ಮಾಡ್ತಾರೆ, ಅದನ್ನ ತುಂಬಾ ತಿಳ್ಕೊಂತೀವಿ ನಾವು. ಸೊ ನನಗೇನು ಆ ಥರ ಬ್ಯಾರಿಯರ್ಸ್ ಇಲ್ಲ. ನೀವು ಕೇಳ್ದಂಗೆ ಕೆಲವೊಬ್ರು ಅವ್ರ ಕಂಫರ್ಟೇಬಲ್ ಝೋನ್ ಅದು, ಅಲ್ಲಿ ಅಲ್ಲೇ ಎಲ್ಲ ಚೆನ್ನಾಗಿ ಸಿಗ್ತಿದೆ ಅಂದ್ರೆ ಅಲ್ಲಿ ಹೋಗಿ ಅಲ್ಲೇ ಇರ್ತಾರೆ. ಅಂದ್ರೆ ಇದು ಒಂಥರ IT ಕೆಲಸ ಥರನೇ. ಈಗ ಬೆಂಗಳೂರಲ್ಲಿ ಚೆನ್ನಾಗಿರೋ ಲೊಕೇಶನ್ ಜಾಬ್ ಚೇಂಜ್. ಲೊಕೇಶನ್ ಚೇಂಜ್ ಅಷ್ಟೇ. ಈಗ ಇಲ್ಲೇ ಪ್ಯಾಕೇಜ್ ಚೆನ್ನಾಗಿದೆ ಅಂದ್ರೆ ಇಲ್ಲೇ ಕೆಲಸ ಮಾಡ್ತಾರೆ. ಇಲ್ಲಪ್ಪ ಹೈದರಾಬಾದಲ್ಲಿ ಯಾವುದೋ ಕಂಪ್ನಿಯಲ್ಲಿ ಇನ್ನೊಂದು 10 ಲಕ್ಷ ಜಾಸ್ತಿ ಕೊಡ್ತಾರೆ ಅಂದ್ರೆ ಅಲ್ಲಿ ಹೋಗಿರ್ತಾರೆ. ಅಷ್ಟೇನೆ, ಇನ್ನೇನಿಲ್ಲ. ಯಾರು ಅವಕಾಶ ಚೆನ್ನಾಗಿ ಕೊಡ್ತಾರೋ ಅಲ್ಲಿ ಹೋಗ್ಬಿಟ್ಟು ಮಾಡೋದೆ. ಈಗ ಹೊರಗಡೆ ನಿಮ್ಗೆ ಆದಂತಹ ಒಂದು ಕ್ರೇಜಿ ಅನುಭವ ಅಂತಂದ್ರೆ, ಅಂದ್ರೆ ಸೀರಿಯಲ್ ನಿಂದ ಈಗ ಜನ ಗುರ್ತಿಸ್ತಾ ಇದ್ದಾರೆ, ಯಾರಾದ್ರೂ ಬಂದ್ಬಿಟ್ಟು ನೀನ್ ಲಲಿತನ್ ಬೇಗ ಅಕ್ಸೆಪ್ಟ್ ಮಾಡ್ಕೊ ಅಂತ ಹೇಳಿದಾಗ್ಲಿ, ಅಥವಾ ಪ್ರೀತಿ ಹೇಳ್ಕೊ ಅಂತ ಹೇಳಿದಾಗ್ಲಿ, ಅಥವಾ ನೀವು ಜೈ ಪಾತ್ರದಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಿದ್ದೀರಾ ಅಂತ ಹೇಳಿದಾಗ್ಲಿ, ಯಾವ್ದಾದ್ರು ಒಂದು ಮೆಮೊರಬಲ್ ಇದೆ ನಿಮ್ಗೆ ಒಂದು ಮೂಮೆಂಟ್ ಅಂದ್ರೆ ಅದು ಯಾವ್ದು? ಹಾ, ಮೊನ್ನೆ ಈಗ ಒಂದು 2 ಡೇಸ್ ಬ್ಯಾಕ್ ಒಂದು ಮದ್ವೆಗೆ ಹೋಗಿದ್ದೆ ನಾನು. ಹೋದಾಗ ಮದ್ವೆ ಎಲ್ಲ ಆಯ್ತು, ಊಟಕ್ಕೆ ಅಂದ್ಬಿಟ್ಟು ನಿಂತಿದ್ದೆ ನಾನು. ಸಡನ್ ಆಗಿ 3 ಜನ ಬಂದ್ರು. 3 ಜನ ಬಂದ್ಬಿಟ್ಟು ಅಣ್ಣ ಅಂತ ಜೋರಾಗಿ ಕಿರ್ಸ್ಬಿಟ್ರು. ಏನಪ್ಪಾ, ನಾನು ನಿನ್ ಫ್ಯಾನ್ ಅಣ್ಣ, ನಿಮ್ ಸೀರಿಯಲ್ ನಾನು ಡೈಲಿ ನೋಡ್ತೀನಿ ಅಣ್ಣ, ಒಂದು ಫೋಟೋ ಬೇಕಣ್ಣ ಅಂತ. ಇದು ಗಂಡ್ ಮಕ್ಳು ಹೇಳಿರೋದು ಇಂಪಾರ್ಟೆಂಟ್. ಅಂಡ್ ಅಲ್ಲಿ ಇದ್ದವರೆಲ್ಲ ತಿರುಗಿ ನೋಡಿದ್ರು ನಾನು, ಯಾರು ಇದು ಅಂದ್ಬಿಟ್ಟು. ಅದು ನನಗೆ ತುಂಬಾ ಇಷ್ಟ ಆಯ್ತು. ರೀಸೆಂಟ್ ಆಗಿ ಆಗಿತ್ತು. ಅದ್ ಬಿಟ್ರೆ ಹಿಂಗೆ ಎಲ್ಲಾದ್ರೂ ದೋಸೆ ತಿನ್ನೋದಕ್ಕೆ, ಕಾಫಿ ಕುಡಿಯೋದಕ್ಕೆ ಅಂತ ಹೋಗಿರ್ತೀನಿ. ಅಲ್ಲಿ ಮಾತಾಡಿಸ್ತಾರೆ ಜನ, ತುಂಬಾ ಚೆನ್ನಾಗಿ ಬರ್ತಿದೆ ಸೀರಿಯಲ್, ತುಂಬಾ ಚೆನ್ನಾಗಿ ಹೋಗ್ತಾ ಇದೆ, ಇನ್ನೂ ಚೆನ್ನಾಗಿ ಹೋಗ್ಲಿ ಅಂದ್ಬಿಟ್ಟು ವಿಶ್ ಮಾಡ್ತಾರೆ. ರೀಸೆಂಟ್ ಆಗಿ ಮೆಮೊರೇಬಲ್ ಅಂದ್ರೆ ಈಗ ರೀಸೆಂಟ್ ಆಗಿ ಆಗಿದೆ, ಅದಿನ್ನ ಫ್ರೆಶ್ ಆಗಿದೆ ತಲೆಯಲ್ಲಿ. ಮಾಡ್ಬಿಟ್ಟು ಫೋಟೋ ತಕೊಂಡೋದ್ರು. ಅವ್ರು ನೋಡಿ ಇನ್ನೊಂದು 2-3 ಜನ ತಕೊಂಡೋದ್ರು. ಅವಾಗ ಗೊತ್ತಾಯ್ತು ಜನಗಳಿಗೆ. ಅಂದ್ರೆ ನೋಡ್ತಿರ್ತಾರೆ, ಬಟ್ ರಿಯಲ್ ಲೈಫಲ್ಲಿ ಬಂದ್ರೆ ಅದು ಅವರೋ ಇಲ್ಲೋ ಅಂತ ಕೆಲವು ಸಲ ಕನ್ಫ್ಯೂಷನ್ ಇರುತ್ತೆ ಅವರಿಗೆ. ಸೊ ಅವಾಗ ಅದು ಖುಷಿ ಆಯ್ತು ನನಗೆ. ನಾನು ಒಂದು ಹಿಂಟ್ ಕೊಡ್ತೀನಿ ಅವ್ರನ್ನ ಹೆಂಗ್ ಕಂಡುಹಿಡಿಬೋದು. ಹೈಟ್ 6'3" ಇದಾರೆ ಅಂದ್ರೆ ಅದು ಜೈ ಅಂತ. ಕರೆಕ್ಟಾ? ಕರೆಕ್ಟ್. ಸೊ ಸ್ವಲ್ಪ ಕುಳ್ಳಗಿದ್ರು ಕಾಂಪ್ರಮೈಸ್ ಹೌದು, ಆಗಬೇಡಿ. ಹೈಟ್ ಇದ್ರೆ ನಾನೇ. ಪಕ್ಕ ಅವರೇ ಇರ್ತಾರೆ. ಎಲ್ಲಿದ್ರು ಹೋಗಿ ಮಾತಾಡ್ಸಿ ಒಂದು ಫೋಟೋ ತಗೊಂಬಿಡಿ. ಹೌದು. ನಾಳೆ ದಿನ ಅವ್ರು ದೊಡ್ಡ ಸ್ಟಾರ್ ಆದ್ರೂ ನಮಗೆ ಆಶ್ಚರ್ಯ ಇಲ್ಲ ಅಲ್ಲ. ಅಯ್ಯೋ ಆಗೋಣ. ಸರಿ, ಈಗ ಸಿನಿಮಾಗಳ ಪ್ಲಾನ್ ಏನಾದ್ರು ನಡೀತಿದ್ಯಾ? ಅಂದ್ರೆ ಆಗ್ಲೇ ಹೇಳಿದ್ರಿ ಒಂದು ಸಿನಿಮಾ ಮಾಡಿದೆ ಅಂತ. ಈಗ ಸಿನಿಮಾಗಳ ಆಪರ್ಚುನಿಟೀಸ್ ಬರ್ತಿದ್ಯಾ? ಆರ್ ಯು ಓಪನ್ ಟು ಸಿನಿಮಾ ಅನ್ನೋದು? ನಾನು ಬಂದಿದ್ದೆ ಸಿನಿಮಾ ಮಾಡಬೇಕು ಅಂತಾನೆ. ಅಂದ್ರೆ ಯಾವುದು ಬ್ಯಾಕ್ಗ್ರೌಂಡ್ ಇರಲಿಲ್ಲ ನನಗೆ, ಯಾರು ಏನು ಇಂಡಸ್ಟ್ರಿಯಲ್ಲಿ ಒಬ್ರು ಗೊತ್ತಿರಲಿಲ್ಲ. ಸ್ಕ್ರಾಚ್ ಇಂದ ಬಂದವನು ನಾನೇ. ಎಲ್ಲ ಹುಡ್ಕೊಂತ ಹೋಗ್ಬಿಟ್ಟು ನಾನು ಬಂದವನು. ಸಿನಿಮಾನೇ ಅಲ್ಟಿಮೇಟ್ ಗೋಲ್. ನಾನು ಸಿನಿಮಾ ಮಾಡಬೇಕು ಅಂತಾನೆ ಇದಿರೋದು. ಬಟ್ ಇದ್ರಲ್ಲೂ ಕಲಿತಾ ಇದ್ದೀನಿ. ಅಂದರೆ ಸೀರಿಯಲಲ್ಲೂ ಕಲಿಯೋದಕ್ಕೆ ತುಂಬ ಇರುತ್ತೆ. ಅಂದರೆ ಕ್ಯಾಮ್ರಾ ಆಗಿರ್ಬೋದು, ಈಗ ಸ್ಟೇಜಿಂದ ಡೈರೆಕ್ಟ್ ಸಿನಿಮಾಗೂ ಹೋಗ್ಬೋದು. ಬಟ್ ಇಲ್ಲಿಗೆ ಬಂದು ಹೋಗೋದು ಬೇರೆ ಥರ ಇರುತ್ತೆ. ಅಂದರೆ ನಿಮ್ಮ ಕ್ಯಾಮ್ರಾ ಜೊತೆ ಆ್ಯಕ್ಟ್ ಮಾಡೋದು ಅದು ಒಂದು ಟೆಕ್ನಿಕ್, ಅದನ್ನ ಕಲ್ತ್ಕೋಬೇಕು. ಓಕೆನಾ. ಇಲ್ಲಿ ಆ ಥರದ ಅನುಭವ ಆಗುತ್ತೆ. ಸೆಟ್ಟಲ್ಲಿ ಹೇಗಿರಬೇಕು, ಹೇಗೆ ಇದನ್ನು ಮಾಡ್ಕೋಬೇಕು, ಟೈಮ್ ಸೆನ್ಸ್ ಅದೆಲ್ಲ ಇಂಪ್ರೂವ್ ಆಗುತ್ತೆ. ಸಿನಿಮಾಗಳು ಕತೆ ಹುಡುಕ್ತಾ ಇದ್ದೀವಿ ಒಳ್ಳೇದು. ಅಂದರೆ ಲೈಕ್ ಚೆನ್ನಾಗಿರೋ ಕತೆ ಬರಬೇಕು. ಮಾಡಿದ್ರೆ ಇವಾಗ ಎಷ್ಟೊಂದು ಕತೆಗಳು ಓಡ್ತಾನೆ ಇಲ್ಲ ಕನ್ನಡದಲ್ಲಿ. ಟು ಬಿ ಫ್ರಾಂಕ್ ಹೇಳ್ಬೇಕು ಅಂದರೆ 300-350 ಸಿನಿಮಾಗಳು ರಿಲೀಸ್ ಆಗುತ್ತೆ. ನಮಗೆ ಯಾವ್ದು ಚೆನ್ನಾಗಿದೆ, ಯಾವ್ದು ಚೆನ್ನಾಗಿ ನೋಡಿದ್ರಿ ಅಂದರೆ 2-3 ಜ್ಞಾಪಕ ಆಗುತ್ತೆ ಅಷ್ಟೇ. ಹಂಗೆ ಗುಂಪಲ್ಲಿ ಗೋವಿಂದ ಅನ್ನೋದ್ರ ಬದಲು ಸುಮ್ಮನೆ ಇರೋದೇ ಬಿಟ್ಟರು. ಇನ್ನೊಂದು ಸೀರಿಯಲ್ ಮಾಡ್ಕೋಬೋದು ನಾನು. ಚೆನ್ನಾಗಿರೋ ಕತೆ ಬರ್ಬೇಕು, ನನಗೆ ಹೋಪ್ ಬರಬೇಕು. ಓಕೆ, ಇದನ್ನ ನಾನು ಮಾಡ್ತಾ ಇದ್ದೀನಿ ಅಂದರೆ ಇದೇನೋ ಒಂದು ರೀಚ್ ಆಗುತ್ತೆ. ಅಟ್ಲೀಸ್ಟ್ ಜನ ಕನ್ಸಿಡರ್ ಮಾಡಬೇಕು. ಓಕೆ, ಒಳ್ಳೆ ಸಿನಿಮಾ ಇದು ಅಂದ್ಬಿಟ್ಟು ಕನ್ಸಿಡರ್ ಮಾಡಬೇಕು. ಸೊ ಆ ಥರ ಯಾವ್ದಾದ್ರು ಕತೆ ಬಂದರೆ ಐ ಆಮ್ ಓಪನ್. ಯಾರು ಓಪನ್ ಟು ಸಿನಿಮಾ? ಒಳ್ಳೆ ಕತೆ ಬರಬೇಕು. ಅಂದರೆ ಅದು ಬಾಕ್ಸ್ ಆಫೀಸ್ ಎಷ್ಟು ಮಾಡುತ್ತೆ, ಅಥವಾ ಅದ್ರಲ್ಲಿ ಏನೋ ಮಾಸ್ ಎಲಿಮೆಂಟ್ ಬೇಕು, ಕಮರ್ಷಿಯಲ್ ಎಲಿಮೆಂಟ್ ಬೇಕು, ಆ ಥರದ್ದು ಏನೂ ಇಲ್ಲ ನನಗೆ. ಕಂಟೆಂಟ್ ಇರಬೇಕು ನನಗೆ ಮೇನು. ನನಗೇನು ಹೀರೋಗಿರಿ ಬೇಕು, ಫೈಟ್ಸ್ ಬೇಕು, ಸಾಂಗ್ಸ್ ಬೇಕು, ಆ ಥರದ್ದು ಏನು ಎಕ್ಸ್ಪೆಕ್ಟ್ ಮಾಡಲ್ಲ ನಾನು.
ನಾನು ಸ್ಟಾರ್ ಆಗ್ಬೇಕು ಅನ್ನೋದಕ್ಕಿಂತ ನಾನೊಬ್ಬ ಒಳ್ಳೆ ಕಲಾವಿದ ಆಗ್ಬೇಕು ಅಂತ ಬಂದವನು. ಆ ಆ ಥರದ್ದು ಯಾವ್ದಾದ್ರು ಕತೆ ಬಂದ್ರೆ ಖಂಡಿತ ನಾನು ಮಾಡ್ತೀನಿ. ಅಂದ್ರೆ ಕೆಲವೊಂದು ಬಂತು ಒಂದು ಅದೇ ಓಲ್ಡ್ ಹ್ಮ್ ಲವ್ ಸ್ಟೋರಿ, ಬ್ರೇಕಪ್ ಸ್ಟೋರಿ ಅದೇ ಬಂತು ಅಂದ್ರೆ ಈಗ ಏನಾಗುತ್ತೆ ಅಂದ್ರೆ ದುಡ್ಡುಗೋಸ್ಕರ ಮಾಡ್ಬೇಕಾ ನಾನು ಇದನ್ನ ಅನ್ಸ್ಬಿಡುತ್ತೆ. ಹ್ಮ್ ಅಂಡ್ ನಾನು ಯಾರಿಗಾರು ಕೇಳಿದಾಗ ಯಾವ್ದಾದ್ರು ಸಿನಿಮಾ ಮಾಡಿದ್ರೆ ನಾನು ಈ ಸಿನಿಮಾ ಮಾಡಿದ್ರೆ ಅವ್ರಿಗೆ ಗೊತ್ತೇ ಇರಲ್ಲ ಅದು. ಹ್ಮ್ ಅದು ಯಾವ ಖುಷಿಗೆ ಮಾಡ್ಬೇಕು ಆ ಥರ ಅಲ್ವಾ? ಸೊ ತೊಂದರೆ ಇಲ್ಲ. ಆ, ಕಾದ್ರೂ ವೆಯ್ಟ್ ಮಾಡಿದ್ರು ಈ ಫೀಲ್ಡ್ ಹಂಗೆ. ಕಾಯೋದ್ರಲ್ಲೇ ಮಜಾ ಇದೆ ಹೌದು, ಅಂತಾರೆ. ಈ ಫೀಲ್ಡ್ ಅಲ್ಲಿ ಪೇಷನ್ಸ್ ತುಂಬಾ ಇಂಪಾರ್ಟೆಂಟ್. ಕಾಯ್ಬೇಕು, ಕಾದು 10 ಮಾಡೋದಕ್ಕಿಂತ 1 ಮಾಡ್ಬೇಕು, ಅದೇ. ಅಂಡ್ ಇವಾಗ ಓಡ್ತಾ ಇರೋದು ಹಂಗೇನೆ. ಇವಾಗ ಒಬ್ಬ ಸ್ಟಾರ್ ಆಗ್ಬೇಕು ಅಂದ್ರೆ ಮುಂಚೆ ತರ 20 ಫಿಲಮ್ 25 ಫಿಲಮ್ ಹೌದು, ಮಾಡ್ಬೇಕು. ಇವಾಗ ಏನಿಲ್ಲ, 1 ಫಿಲಮ್ ಅಲ್ಲೇ ಆಗ್ಬಿಡ್ತಾರೆ. 1 ಫಿಲಮ್ ಅಲ್ಲೇ 100 ಕೋಟಿ ತೆಗಿತಾರೆ ಇವಾಗ. ಓವರ್ ನೈಟ್ ಸ್ಟಾರ್ಸ್ ಇದಾರೆ ಈಗ. ಆಗ್ತಾರೆ, ಪಾಸಿಬಿಲಿಟಿ ಇದೆ. ಹ್ಮ್ ಅದೊಂಥರ ಲಾಟ್ರಿ ತರ. ನಮ್ ನಂಬರ್ ಯಾವ್ದ್ರ ಮೇಲೆ ಬರೋದಿದೆ ಗೊತ್ತಿಲ್ಲ ಅಷ್ಟೇನೆ. ಬಟ್ ಚೂಸ್ ಮಾಡ್ಬೇಕಷ್ಟೇ ಕರೆಕ್ಟ್ ಆಗಿ. ಸೊ ನಿಮ್ಗೆ ಒಳ್ಳೆ ಸ್ಕ್ರಿಪ್ಟ್ ಬರ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಅಂಡ್ ಈಗ ನಿಮ್ ಪೇರೆಂಟ್ಸ್ ಎಷ್ಟು ಪ್ರೌಡ್ ಆಗಿದ್ದಾರೆ, ನಮ್ಮ ಮಗ ಹೀರೋ ಆಗಿದ್ದಾನೆ ಸೀರಿಯಲ್ ನಲ್ಲಿ, ಜನ ಹೊಗಳ್ತಿದ್ದಾರೆ, ಆ ರೆಸ್ಪಾನ್ಸ್ ಒಳ್ಳೆ ರೀತಿಯಲ್ಲಿ ಸಿಗ್ತಿದೆ, ಇದೆಲ್ಲ ಕೇಳಿದಾಗ ನಿಮ್ ಪೇರೆಂಟ್ಸ್ ಎಷ್ಟು ಪ್ರೌಡ್ ಆಗಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಅಂದ್ರೆ ಆ, ಯಾವ್ದಾದ್ರು ಮದುವೆಗಳಿಗೆ ಹೋದಾಗ ಅವರು ಹೇಳ್ತಾರೆ, ನಿಮ್ ಮಗ ಚೆನ್ನಾಗಿ ಇದನ್ನ ಮಾಡ್ತಿದ್ದಾರೆ, ಸೀರಿಯಲ್ ನಾವು ನೋಡ್ತಿರ್ತೀವಿ ಅಂತೆಲ್ಲ ಹೇಳ್ತಾರೆ. ಅವ್ರಿಗೂ ಖುಷಿ ಆಗುತ್ತೆ. ಅಂಡ್ ಇಲ್ಲಿ ನಮ್ಮ ಮನೆ ಹತ್ರ ಇರೋರೆಲ್ಲಾನು ಇವಾಗ ಗೊತ್ತಾಗ್ಬಿಟ್ಟಿದೆ ಅವ್ರಿಗೆ. ಸೊ ಅವರು ಎಲ್ಲ ಹೇಳ್ತಿರ್ತಾರೆ. ಅವ್ರಿಗೆ ಖುಷಿ ಇದೆ ಒಟ್ಟು ಮಗಂಗೆ. ಅಂದ್ರೆ ನಂಬಿಕೆ ಬಂತು ಇವಾಗ. ಹ್ಮ್ ನಾನೊಬ್ನೇ ಮಗ ನನ್ನ ಅವಾಗ ಈ ಫೀಲ್ಡ್ ಚೂಸ್ ಮಾಡ್ತೀನಿ ಅಂದಾಗ ಅವ್ರಿಗೆ ಭಯ ಇತ್ತು. ಅಂದ್ರೆ ಅವರು ನಿಮ್ ಕಾಲೇಜಲ್ಲಿ ಹೋಗ್ಲಿದ್ದೆಲ್ಲ ಕೇಳಿಸ್ಕೊಂಡು ಎಲ್ಲೋ ಸ್ಪಾಯಿಲ್ ಆಗ್ಬಿಡ್ತಾರ ನಮ್ಮ ಮಗ ಅನ್ನೋ ಹೋಪ್ಸ್ ಇಟ್ಕೊಂಡಿದ್ರೇನೋ. ಅವ್ರಿಗೆ ಚಿಕ್ಕ ವಯಸ್ಸಿಂದನೂ ಅದೇ ಇತ್ತು. ಅಂದ್ರೆ ನನಗೆ ನಿಜವಾಗ್ಲೂ ಅಂದ್ರೆ ಯಾವ್ದಕ್ಕೂ ಬಿಡ್ತಾನೆ ಇರ್ಲಿಲ್ಲ ನನಗೆ. ಸ್ಪೋರ್ಟ್ಸ್ಗೆ ಆಗ್ಲಿ ಇದಕ್ಕಾಗ್ಲಿ ಯಾವ್ದಕ್ಕೂ ಬಿಡ್ತಾ ಫುಲ್ ಇರ್ಲಿಲ್ಲ. ಪ್ಯಾಂಪರ್ಡ್ ಕಿಡ್. ಆತರ ಅಲ್ಲ, ಇವ್ನ ಹೋದ್ರೆ ಆ ಕಡೆನೆ ಹೋಗ್ಬಿಡ್ತಾನೆ. ಸ್ಟಡೀಸ್ ಹಾಳಾಗುತ್ತೆ, ಫಸ್ಟ್ ಸ್ಟಡೀಸ್ ನೀನ್ ಮುಗಿಸ್ಕೊಳಪ್ಪ, ಆಮೇಲೆ ನೀನ್ ಏನಾದ್ರು ಮಾಡೋ ಅಂತ ಹೇಳಿದ್ರು. ಅದೇ ತರ ಸ್ಟಡೀಸ್ ಆಯ್ತು. ಹ್ಮ್ ಆಮೇಲೆ ನಾನು ಹೋಗಿ ಅಪ್ರೋಚ್ ಮಾಡಿದಾಗ ಅವ್ರಿಗೆ ಎಲ್ಲೋ ಒಂದ್ ಕಡೆ ಭಯ ಇತ್ತು, ಈ ಫೀಲ್ಡ್ ಎಲ್ರಿಗೂ ಕೈ ಹಿಡಿಯೋದಿಲ್ಲ, ಆಗುತ್ತೋ ಇಲ್ವೋ ಅನ್ನೋ ತರನೇ ಇದ್ದಿದ್ದು. ಇವಾಗ ಅವ್ರಿಗೆ ನಂಬಿಕೆ ಇದೆ. ಆ ಜನ ಇಲ್ಲ ಅವನು ಚೆನ್ನಾಗಿ ಮಾಡ್ತಾನೆ, ಇದಾಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಕೊಟ್ಟ ಮೇಲೆ ಇವಾಗ ಅವರು ಸ್ಟೇಬಲ್. ಹ್ಮ್ ನೋಡ್ಬೇಕು ಇದನ್ನ ಇಲ್ಲಿಗೆ ತಗೊಂಡು. ಅಂದ್ರೆ ನನಗೆ ತುಂಬಾ ಫ್ರೀಡಮ್ ಕೊಟ್ಟಿದ್ದಾರೆ ಅವರು, ಬಟ್ ಹಾಗಂತ ಅದನ್ನ ಎಲ್ಲೂ ದುರುಪಯೋಗ ಪಡಿಸ್ಕೊಂಡಿಲ್ಲ ನಾನು. ಸೊ ಚಿಕ್ಕ ವಯಸ್ಸಲ್ಲಿ ಏನಾದ್ರು ಕಾಂಪ್ಲೇಂಟ್ ಕೊಡ್ತಿದ್ರೆ ಬೂಸ್ಟ್ ಕುಡಿತಾ ಇದ್ದೆ ನಾನು. ನಾನು ಬೂಸ್ಟ್ ಫ್ಯಾನ್. ನಾನು ತುಂಬಾ ಅಲ್ಲ, ಬೂಸ್ಟ್ ಕುಡಿತಾ ಇದ್ದೆ. ನಿಮ್ಮ ತಾಯಿ ಏನಾದ್ರು ಅಡ್ವರ್ಟೈಸ್ಮೆಂಟ್ಸ್ ಜಾಸ್ತಿ ನೋಡಿ ಕಾಂಪ್ಲೇನ್ ಏನಾದ್ರು ಕೊಟ್ಟು ಇಷ್ಟುದ್ದ ಇದು ಬೆಳೆಯೋದಕ್ಕಾಯ್ತು? ಜೀನ್ಸ್. ನಮ್ಮ ತಂದೆನೂ ಹೈಟ್ ಇದ್ದಾರೆ, ಅವ್ರು ಆಲ್ಮೋಸ್ಟ್ 6 ಫೀಟ್ ಇದ್ದಾರೆ. ಹ್ಮ್ ಸೊ ಅವರಿಂದ ಬಂದಿರೋದು. ನಮ್ಮ ಅಮ್ಮನೂ 5'7", 5'8" ಇದ್ದಾರೆ. ಪಕ್ಕ ಜೀನ್ಸ್. ಇದು ಜೀನ್ಸ್. ನೋ ಕಾಂಪ್ಲೇನ್. ನೋ ಕಂಪ್ಲೇಂಟ್. ಮೋಸ ಹೋಗ್ಬೇಡಿ. ಬೂಸ್ಟ್ ಕುಡ್ದಿದ್ದೀನಿ, ಹಾಗಂತ ಬೂಸ್ಟ್ ಹೈಟ್ ಕುಡಿದ್ರೆಲ್ಲ ಉದ್ದ ಬೆಳ್ದಿಲ್ಲ. ಆಗಲ್ಲ. ಆಮೇಲೆ ಅವ್ರ ಏನಾದ್ರು ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ಬೇಕು ಅಂದ್ಕೊಂಡಿದ್ರೆ ಹೋಗುತ್ತೆ ಆಪರ್ಚುನಿಟಿ. ಹಾಗ ಇಲ್ಲ, ಹಾಗಿದ್ರೆ ಬೇಡ ಬಿಡಿ. ಅದು ವರ್ಕೌಟ್ ಅವ್ರಿಗೆ ಆಗಿದ್ರು ಆಗಿರ್ಬೋದು. ಹೇಳಕ್ಕಾಗಲ್ಲ. ಹೇಳಕ್ಕಾಗಲ್ಲ. ಈಗ ಸಿನಿಮಾ ಮೇಲೆ ನಿಮ್ಗಿರುವಂತಹ ಒಲವು ಗೊತ್ತಾಗತ್ತೆ, ಅಥವಾ ಸ್ಮಾಲ್ ಸ್ಕ್ರೀನ್ ಮೇಲೆ ನಿಮ್ಗಿರುವಂತಹ ಗೌರವ ನಮಗೆ ಗೊತ್ತಾಗತ್ತೆ. ಈಗ ಜಯಲಲಿತಾ ಮೂಲಕ ಸಾಕಷ್ಟು ಜನರ ಮನಸ್ಸನ್ನ ಗೆದ್ದಿದ್ದೀರಾ. ಸೊ ಎಲ್ಲ ಕಡೆಯಿಂದ ಅಪ್ರಿಷಿಯೇಷನ್ ಬರ್ತಾ ಇದೆ, ಒಂದಷ್ಟು ಪ್ರತಿಕ್ರಿಯೆಗಳು ಪಾಸಿಟಿವ್ ಆಗಿ ಬರ್ತಿದೆ. ಇದೆಲ್ಲ ನೋಡಿದಾಗ ಆಸ್ ಎನ್ ಆರ್ಟಿಸ್ಟ್ ನಿಮ್ಗೆ ಎಷ್ಟು ಖುಷಿ ಆಗತ್ತೆ? ತುಂಬಾ ಖುಷಿ ಆಗುತ್ತೆ. ಅಂದ್ರೆ ಈಗ ಒಬ್ಬ ಆರ್ಟಿಸ್ಟ್ಗೆ ನನ್ನ ಪ್ರಕಾರ ಏನ್ ಇದು ಅಂದ್ರೆ, ಯಾರಾದ್ರೂ ಬಂದ್ಬಿಟ್ಟು ಇಲ್ಲ ನೀವು ಚೆನ್ನಾಗ್ ಮಾಡಿದಿರಾ, ನೀವು ಚೆನ್ನಾಗ್ ಮಾಡ್ತಿದ್ದೀರಾ, ಅದೇ ಇರೋದು. ಅಂದ್ರೆ ಅದೇ ಪುಷ್ ಕೊಡೋದು ಒಬ್ಬ ನನ್ನ ಪ್ರಕಾರ. ನನಗೆ ಅದೇ ಪುಷ್ ಕೊಡೋದು. ಈಗ ಯಾರೊಬ್ರು ಹೋಗ್ತಾ ಇರ್ತೀನಿ ರೋಡಲ್ಲಿ, ಬಂದ್ಬಿಟ್ಟು ಗುರ್ತಿಡ್ದು ಬಿಟ್ಟು ನಾನು ಹೆಂಗಿರ್ತೇನೋ ಗೊತ್ತಿಲ್ಲ, ಇಲ್ಲಿ ಮೇಕಪ್ ಮಾಡ್ಕೊಂಡು ಚೆನ್ನಾಗಿರ್ತೀನಿ, ಎಲ್ಲಾ ಕಡೆನೂ ಹಂಗೆ ಇರ್ಬೇಕು ಅಂತ ಏನಿಲ್ಲ. ನಾನೆಲ್ಲೋ ಹಾಲ್ ತರಕ್ ಹೋಗ್ತೀನೋ, ಬ್ರೆಡ್ ತರಕ್ ಹೋಗ್ತೀನೋ, ಇಲ್ಲ ಹೋಗ್ತೀನಿ. ಬಟ್ ಹೋಗ್ತೀರಾ? ಹೋಗ್ತೀನಿ, ಯಾಕೆ ಹೋಗಲ್ಲ. ಅವ್ರ ಮನೆ ಹತ್ರ ಹೋಗಿ ಸಿಗ್ತಾರೆ, ಅಡ್ರೆಸ್ ಹೇಳ್ಬಿಡಿ ಅಂತ. ಖಂಡಿತ. ನನಗೆ ಯಾರಾದ್ರೂ ಫೋಟೋ ಬೇಕು ಅಂದ್ರೆ, ಯಾರೋ ಇದು ಬೇಕು ಅಂದ್ರೆ, ಏನಾದ್ರು ಮಾಡ್ತಿದ್ರು ಒಂದ್ ನಿಮಿಷ ತಾಳಿ ಅಂದ್ಬಿಟ್ಟು ಅವ್ರು ಕೇಳ್ತಿದಾರಲ್ಲ. ಹ್ಮ್ ಈಗ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ನನಗೆ, ಬಟ್ ಸ್ಟಿಲ್ ಒಬ್ರು ಬಂದ್ಬಿಟ್ಟು ಯಾರನ್ನೋ ಇವಾಗಿನ ಕಾಲದಲ್ಲಿ ಯಾರು ಸುಮ್ನೆ ಹೋಗಿ ಮಾತಾಡ್ಸೋದಿಲ್ಲ. ಹೌದು. ಅಂತದ್ರಲ್ಲಿ ಒಬ್ರು ಬಂದು ನಿಮ್ ಜೊತೆ ಫೋಟೋ ಬೇಕು, ನಿಮ್ಮನ್ನ ಯಾರೋ ಅಪ್ರಿಶಿಯೇಟ್ ಮಾಡ್ತಿದ್ದಾರೆ ಅಂದ್ರೆ ಅದು ತುಂಬಾ ದೊಡ್ಡ ವಿಷಯ. ಅಂದ್ರೆ ಅದೊಂಥರ ವರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗ ಕನ್ನಡದಲ್ಲಿ ಅಂತ ತಗೊಂಡ್ರು ಒಂದು ಸೀರಿಯಲ್ಗೆನೆ ಒಂದು 500 ಜನ ಹ್ಮ್ ಟ್ರೈ ಮಾಡ್ತಿರ್ತಾರೆ. ಈಗ ನಾನು ತಗೊಂಡಿರೋ ರೋಲ್ನ ಒಂದು 500 ಜನ ಇದಕ್ಕೆ ಅಂತ ಕಾಯ್ತಾ ಇರ್ತಾರೆ. ಅವ್ರಗಳ ಮಧ್ಯೆ ನನಗೆ ಸಿಕ್ಕಿರೋದು ಇಟ್ಸ್ ಎ ಗಾಡ್ ಗಿಫ್ಟ್. ಅದು ಅಂದ್ರೆ ಎಲ್ರಿಗೂ ಬರೋದಿಲ್ಲ, ಸಿಗೋದಿಲ್ಲ. ಅದು ಸಿಕ್ಕಿದಾಗ ಅದನ್ನ ಜನ ಅಪ್ರಿಶಿಯೇಟ್ ಮಾಡ್ತಾರಲ್ಲ, ಅದ್ರ ಮೇಲೆ ಅದು ಇನ್ನೂ ಖುಷಿ ಕೊಡುತ್ತೆ. ಯಾರಾದ್ರೂ ಬಂದು ಕೇಳಿದಾಗ ಇದನ್ನ ಮಾಡೋದು ನಾನು ಖುಷಿಯಾಗಿ ಕೊಟ್ಟು ಬಿಡ್ತೀನಿ. ನನ್ಗೆ ಅವತ್ತಿನ ದಿನ ಎಲ್ಲ ನನಗೆ ಖುಷಿ ಆಗ್ಬಿಡುತ್ತೆ. ಅವತ್ತು ಒಂದ್ ನನಗೇನೋ ಕಾಂಪ್ಲಿಮೆಂಟ್. ಒಂದು ಕಾಂಪ್ಲಿಮೆಂಟ್, ಯಾರಾದ್ರೂ ಬಂದು ಹಿಂಗೆ ಅಪ್ರಿಶಿಯೇಟ್ ಮಾಡಿದ್ರೆ ನಾನು ಅವತ್ತು ನನ್ನ ದಿನ ಏನೇ ಬೇಜಾರಲ್ಲಿದ್ರು ಅದೆಲ್ಲ ಮರ್ತೋಗ್ಬಿಡ್ತೀನಿ ನಾನು.
ನನಗೆ ಒಂಥರ ದುಡ್ಡಿಗಿಂತ ನನಗೆ ಇದೇ ಜಾಸ್ತಿ ನನಗೆ ಕ್ರೇಜು. ಈ ತರ ಬಂದು ಜನಗಳು ಗುರ್ತಿಡಿಬೇಕು. ಆಮೇಲೆ ಕೆಲವೊಬ್ರು ಮಾಸ್ಕ್ ಹಾಕೊಂಡು ಹೋಗ್ತಾರೆ, ಜನ ಗೊತ್ತಿಲ್ಲ. ನಾನು ಹಂಗೆ ಹೋಗ್ತಾ ಇರ್ತೀನಿ, ನಾನು ಬೈಕಲ್ಲಿ ಹೋದ್ರೂ ಕಾರಲ್ಲಿ ಹೋದ್ರೂ ಹಂಗೆ ಹೋಗ್ತಿರ್ತೀನಿ, ಗುರ್ತಿಡಿಲಿ. ಅದಕ್ಕೆ ತಾನೇ ಬಂದಿರೋದು ಫೀಲ್ಡ್ಗೆ. ಅದಕ್ಕೆ ಯಾಕೆ ಮುಖ ಮುಚ್ಕೊಂಡು ಓಡಾಡಬೇಕು. ಇವಾಗಂತೂ ಈ ಸೀರಿಯಲಿಂದ ಅಂತೂ ತುಂಬಾ ಬರ್ತಾ ಇದೆ. ನಾನು ಎಲ್ಲೇ ಹೋದ್ರೂ ಅಲ್ಲೊಂದು 20 ಜನ ಇದ್ರೆ ಒಬ್ರಾದ್ರೂ ಬಂದ್ಬಿಟ್ಟು ಗುರ್ತಿಡಿತಾ ಇದ್ದಾರೆ. ಬಹುಶಃ ಇದು ಹೋಗ್ತಾ ಹೋಗ್ತಾ ಇನ್ನೂ ಜಾಸ್ತಿ ಆಗುತ್ತೆ. ಈಗ ಒಂದು ಲಾಸ್ಟ್ 2 ವೀಕ್ಸಿಂದ TRP ತುಂಬಾ ಚೆನ್ನಾಗಿ ಬರ್ತಿದೆ. ಈಗ ಸ್ಲಾಟಲ್ಲೇ ಸೆಕೆಂಡ್ ಇದೀವಿ ನಾವು. ಥರ್ಡ್ ಇದ್ವಿ, ಥರ್ಡಿಂದ ಇವಾಗ ಸೆಕೆಂಡ್ ಬಂದಿದ್ದೀವಿ. ತುಂಬಾ ಖುಷಿ ಆಗುತ್ತೆ. ಹೋಪ್ಫುಲಿ ಇನ್ನೂ ಹೋಗ್ತಾ ಹೋಗ್ತಾ ಫಸ್ಟ್ಗೆ ಹೋಗ್ತೀವಿ ಅನ್ನೋ ನಂಬಿಕೆನೂ ನನಗಿದೆ. ಹಂಗೆ ಫಸ್ಟಿಗೆ ಹೋಗ್ಲಿ ಅಂತ ಕೂಡ ನಾವು ಆಶಿಸ್ತೀವಿ. ಅಂಡ್ ಇನ್ನು ಕೊನೆ ಪ್ರಶ್ನೆ, ಈಗ ನಿಮ್ಮ ಫ್ಯೂಚರ್ ಪ್ಲಾನ್ಸ್ ಏನು? ಫ್ಯೂಚರ್ ಪ್ಲಾನ್ಸ್ ಅಂತ ಏನಿಲ್ಲ. ಅಂದರೆ ಇಲ್ಲಿ ಫ್ಯೂಚರ್ ಪ್ಲಾನ್ಸ್ ಅಂದರೆ ನಾನು ಅಲ್ಟಿಮೇಟ್ ಗೋಲ್ ನಾನು ಮೂವಿ ಮಾಡಬೇಕು ಅಂತಾನೆ. ಬಟ್ ಯಾವುದು ಒಬ್ರಿಗೆ ಒಂಥರ ವರ್ಕ್ ಆದರೆ ಇನ್ನೊಬ್ರಿಗೆ ಅದೇ ವರ್ಕ್ ಆಗುತ್ತೆ ಅನ್ನೋದು ಇಲ್ಲ. ಕೆಲವೊಬ್ರು ಹೇಳ್ತಾರೆ, ನಿಮ್ಮ ಸೀರಿಯಲಿಂದ ಬಂದರೆ ಸಿನಿಮಾ ತಗೋಣ ಅಂತ. ಯಾಕೆ ಸೀರಿಯಲಿಂದ ಬಂದವರು ಇವಾಗ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿಲ್ಲ. ಹೌದು. ಇವಾಗ ಕೆಲವೊಬ್ರು ಡೈರೆಕ್ಟಾಗಿ ಬಂದನು ಆಗಿದ್ದಾರೆ. ಆ ಥರ ಯಾವುದು ಫಾರ್ಮುಲಾ ಇಲ್ಲ. ನಾನು ಹೆಂಗೆ ಅಂದರೆ ಇವಾಗ ಒಂದು ವರ್ಷ ನಾನು ಏನೋ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ, ಅದು ವರ್ಕ್ ಆಗಿಲ್ಲ ಅಂದರೆ ನೆಕ್ಸ್ಟ್ ವರ್ಷ ಇನ್ನೊಂದೇನೋ ಚೇಂಜ್ ಮಾಡ್ಬಿಡ್ತೀನಿ ನಾನು. ಈ ವರ್ಷಕ್ಕಿಂತ ಮುಂದಿನ ವರ್ಷ ಒಂದು ಹೆಜ್ಜೆನಾದ್ರೂ ನನ್ನ ಮೇಲೆ ಹೋಗ್ಬೇಕು. ಇದೇ ನನ್ನ ಪ್ಲ್ಯಾನ್ಸ್. ಪ್ರತಿ ವರ್ಷ ಹಿಂಗೆ ಅನ್ಕೊಂಡೆ ಹೋಗ್ತೇನೆ. ನನಗೆ ಆ ವರ್ಷ ಏನು ವರ್ಕೌಟ್ ಆಗಿಲ್ಲ ಅಂದರೆ ಬಿಟ್ಟು ಬಿಡೋಣ ಅನ್ನೋ ಥರನೇ ಇದನ್ನು ಮಾಡಿದೆ. ಬಟ್ ದೇವ್ರ ದಯೆ, ಪ್ರತಿ ವರ್ಷನೂ ಕೆಲಸ ಸಿಗ್ತಾ ಇದೆ. ಪ್ರತಿ ವರ್ಷನೂ ಒಂದಕ್ಕಿಂತ ಒಂದು ಚೆನ್ನಾಗಿರೋ ಪ್ರಾಜೆಕ್ಟ್ಗಳು ಸಿಗ್ತಾ ಇದೆ. ಸೊ ಇಷ್ಟೇನೆ, ಈ ವರ್ಷ ಈ ಪ್ರಾಜೆಕ್ಟ್ ಸಿಕ್ಕಿದೆ, ಈ ಪ್ರಾಜೆಕ್ಟ್ ಚೆನ್ನಾಗಿ ಹೋಗ್ಲಿ. ಇದರಿಂದ ನೆಕ್ಸ್ಟ್ ಇನ್ನೊಂದು ಯಾವುದಾದ್ರೂ ಒಂದು ಪ್ರಾಜೆಕ್ಟ್ ಬಂದರೆ ಐ ಆಮ್ ಸ್ಯಾಟಿಸ್ಫೈಡ್. ಇಷ್ಟೇನೆ, ನಾನು ಜಾಸ್ತಿ ಇದನ್ನು ಮಾಡಲ್ಲ. ಬಟ್ ಅಲ್ಟಿಮೇಟ್ಲಿ ಸಿನಿಮಾಗೆ ಹೋಗಬೇಕು, ಒಳ್ಳೆ ಸಿನಿಮಾ ಮಾಡಬೇಕು. ನನ್ನ ಜೀವನದಲ್ಲಿ ಒಂದು ಸಿನಿಮಾ ಮಾಡಿದ್ರು ಅದು ಗುರ್ತಿಡಿಬೇಕು, ಆ ಥರ ಸಿನಿಮಾ ಮಾಡಬೇಕು ಅನ್ನೋದೇ ನನ್ನ ಏಮ್. ಸೊ ನೀವು ಆ ಏಮ್ ಏನು ಇಟ್ಕೊಂಡಿದ್ದೀರಾ ಅದು ಫುಲ್ಫಿಲ್ ಆಗಲಿ, ಆದಷ್ಟು ಬೇಗ ಆಗಲಿ. ಆ್ಯಂಡ್ ಎಲ್ಲ ಯಶಸ್ಸು ನಿಮ್ಮನ್ನು ಹುಡ್ಕೊಂಬರಲಿ ಅಂತ ನಾವು ನಮ್ಮ ಫಿಲ್ಮಿ ಬೀಟ್ ತಂಡದಿಂದ ಆಲ್ ದ ಬೆಸ್ಟ್ ಹೇಳ್ತಿದ್ದೀವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಕೂತು ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಥ್ಯಾಂಕ್ ಯು ಮಚ್. ಸೋ ಮಚ್. ದೂರ ಬಂದು ನಮ್ಮ ಜೊತೆ ಎಲ್ಲ ಮಾತಾಡಿ ಇದನ್ನ ಕನ್ವೆ ಮಾಡ್ತಿದ್ದೀರಾ, ತುಂಬ ಥ್ಯಾಂಕ್ ಯು. ಅಂದರೆ ಇಷ್ಟು Thank you, ಟೈಮ್ sir. ಸ್ಪೆಂಡ್ ಮಾಡಿ ನೀವು ಇಲ್ಲಿರೋ ಟೈಮ್ಗಿಂತ ಅಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಬಂದಿರೋ ಟೈಮೇ ಜಾಸ್ತಿ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಇಟ್ಸ್ ಅವರ್ ಪ್ಲೆಷರ್. ಥ್ಯಾಂಕ್ ಯು ಸೋ ಮಚ್.